Hallelujah, hallelujah. Praise the Lord. ಜೀವ ಸ್ವರೂಪನಾದ What time should I set the alarm for? ಸ್ತುತಿ ಸ್ತೋತ್ರವಾಗಲಿ ಕರ್ತನೆ. ಈ ರಾತ್ರಿ ಸಮಯದಲ್ಲಿ ನಿಮಗಲೇ ಪ್ರಾರ್ಥನೆ ಶಿಲ್ಪಗಾಗಿ ಕರ್ತನೆ. ನಿಮಗಳ ಆತ್ಮ ಪ್ರಾಣ ಶರೀರವೆಲ್ಲ ನಿನ್ನ ಪರಿಶುದ್ಧ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಯೇಸು ಕ್ರಿಸ್ತನೇ, ನಿಮ್ಮ ರಕ್ತದಲ್ಲಿ ಶಿಲುಬೆ ರಕ್ತ ಮರೆಮಾಚಿ ದೇವ, ನಿನ್ನ ಮಗಳ ರಕ್ತ ಮಾಂಸ ಎಲುಬುಗಳು ನಾಡುಗಳು ಬಲ ಹೊಂದಲಿ ಕರ್ತನೆ. ಹೌದು ಸ್ವಾಮಿ, ನಿನ್ನ ಮಗಳಿರುವಂತೆ ಎಲ್ಲ ಬಲಹೀನತೆಗಳನ್ನು ಬಿಡುಗಡೆ ಆಗಲಿ ಕರ್ತನೆ. ಇವರನ್ನು ಇವರ ಯಜಮಾನರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರಿಗೆ ಆರೋಗ್ಯ ಬಲ ಕೊಟ್ಟು ನಡೆಸೋದೆ, ಮಗಳ ಸಂಸಾರ ದಾಂಪತ್ಯ ಜೀವಿತ ಆಶೀರ್ವಾದ ಮಾಡು. ಹೌದು ಕರ್ತನೆ, ಅವರ ಯಜಮಾನರ ಎಲ್ಲ ವ್ಯವಹಾರಗಳಲ್ಲಿ ಜಯಸಿಗಳನ್ನು ಪ್ರಾರ್ಥಿಸ್ತಾನೆ. ಹೌದು ಸ್ವಾಮಿ, ಅವ್ರು ಮಾಡುವಂತ ಬಿಸಿನೆಸ್ ಅನ್ನು ಆಶೀರ್ವಾದ ಮಾಡು ಸ್ವಾಮಿ. ಯಾಕೋಬನಿಗೆ ಅಭಿವೃದ್ಧಿ ಮಾಡಿದ ದೇವರೇ, ಇವರ ಯಜಮಾನರ ಕೈಯಾಗ ಎಲ್ಲಾ ಕೆಲಸದಲ್ಲಿ ಜಯ ಕೊಟ್ಟು ನಡೆಸದೇಬೇಕೆನ್ನ ಪ್ರಾರ್ಥಿಸ್ತೆ. ಯಾಕಂದ್ರೆ ಯೆಹೋವ ನಿಸ್ಸಿ ನೀನಾಗಿದೆ, ಜಯ ಕೊಡುವ ದೇವರಾಗಿದೆ. ರೀಬಾಲ ದೂರಿ ರಿಕಾಬಾಲ್ ಅಂದರ ಹೌದು ಸ್ವಾಮಿ, ಆಶೀರ್ವಾದ ಮಾಡು ಕರ್ತನೆ. ಎಲ್ಲ ನಿನ್ನ ಮಗಳ ಕುಟುಂಬದಲ್ಲಿರುವಂತಹ ಕುಂದು ಕೊರತೆಗಳು ಕರ್ತನೆ, ಎಲ್ಲ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ನಾನು ತೆಗೆದುಹಾಕ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಎಲ್ಲ ಒಂದು ಸಮಸ್ಯೆಗಳಿಗೆ ನಾನು ನಜರೇತಿನ ಯೇಸು ನಾಮದಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ನಜರೇತಿನ ಯೇಸು ನಾಮದಲ್ಲಿ ಪ್ರಭು ನಿನ್ನ ಮಗಳಿಗೆ ಆಶೀರ್ವಾದ ಆಗ್ಬೇಕಂದ್ರೆ ನಾನು ಪ್ರಾರ್ಥಿಸ್ತೇನೆ. ಐ ರಿಲೀಸ್ ದಟ್ ಬ್ಲೆಸ್ಸಿಂಗ್ ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ಯೇಸುವೇ, ನಿನ್ನ ಮಗಳಿಗೆ ಪ್ರಾರ್ಥಿಸ್ತೇನೆ ಸ್ವಾಮಿ. ಕೀರ್ತನೆ 127:3 ನಿನ್ನ ವಾಕ್ಯ ಹೇಳುತ್ತದೆ, ಗರ್ಭಫಲ ಅದು ಯೆಹೋವನೇ ನಿನ್ನ ಬಹುಮಾನ ಅಂತ ಹೇಳಿದೆ ಎಸಯ್ಯ, ನಿನ್ನ ಗಿಫ್ಟ್ ಎಂಬುದಾಗಿ ಹೇಳಿದೆ ಸ್ವಾಮಿ. ನಿನ್ನ ಮಗಳಿಗೆ ಶಿಲ್ಪವಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಮಗಳ ಮದುವೆಯಾಗಿ ಸುಮಾರು 15 ವರ್ಷದಿಂದ ಸ್ವಾಮಿ, ಮಕ್ಕಳ ಒಂದು ಆ ಕೊರತೆ ಇರುವಾಗ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಮಗಳ ಗರ್ಭವನ್ನು ಮುಟ್ಟು ಕರ್ತನೆ. ಯೇಸುವಿನ ನಾಮದಲ್ಲಿ ಪ್ರಭು ನಿನ್ನ ಮಗಳ ಗರ್ಭವನ್ನು ಮುಟ್ಟು ಕರ್ತನೆ. ರೈತನ ಯೇಸು ನಾಮದಲ್ಲಿ ಓಪನ್ ದಟ್ her womb in the name of Jesus. Open her womb in the name of Jesus. ಯೇಸು ನಾಮದಲ್ಲಿ ಕರ್ತನೆ, ಮಗಳ ಗರ್ಭವನ್ನು ಮುಟ್ಟು ಸ್ವಾಮಿ. ಮಗಳ ಗರ್ಭವನ್ನು ಮುಟ್ಟು ಕರ್ತನೆ. ಈಗಲೇ ಮಗಳ ಗರ್ಭ ತೆರೆಯಲ್ಪಡಲಿ ಕರ್ತನೆ. ಹೌದು ಸ್ವಾಮಿ, ಮಕ್ಕಳಾಗದೆ ಇರುವುದಕ್ಕೆ ಏನಾಯ್ತು ಕಾರಣ ಇದೆ ಕರ್ತನೆ. ಯೇಸುವಿನ ನಾಮದಲ್ಲಿ ಅದು ಮುರಿದಾಗ್ತದೆ. ಯೇಸು ನಿನ್ನ ನಾಮದಲ್ಲಿ ನಿನ್ನ ಮಗಳನ್ನು ಮುಟ್ಟು ಕರ್ತನೆ. ಈಗಲೇ ನಿನ್ನ ಯಜ್ಞದ ಕುರಿಯಾದ ತನ್ನ ರಕ್ತದ ಅಭಿಷೇಕ ನಿನ್ನ ಮಗಳ ಮೇಲೆ ಹಿಡಿದು ಬರಲಿ. ಯೇಸು ನಾಮದಲ್ಲಿ ಮಗಳ ಗರ್ಭ ತೆರೆಯಲ್ಪಡಲಿ ಕರ್ತನೆ. ನಿನ್ನ ಬಹುಮಾನ ನಿನ್ನ ಮಗಳಿಗೆ ಅನುಗ್ರಹಿಸು ಕರ್ತನೆ. ಆ ಮಕ್ಕಳ ಸೌಭಾಗ್ಯ ನಿನ್ನ ಮಗಳಿಗೆ ಆಶೀರ್ವಾದ ಮಾಡಬೇಕಂತ ಪ್ರಾರ್ಥಿಸ್ತೇನೆ ಸ್ವಾಮಿ. ಇದೇ ಸಮಯದಲ್ಲಿ ಮಗಳಿಗೆ ರಿಸಲ್ಟ್ ಎಲ್ಲ ಪಾಸಿಟಿವ್ ಆಗಿ ಬರಲಿ ಅಂತ ಪ್ರಾರ್ಥಿಸ್ತೇನೆ ಸ್ವಾಮಿ. ನಿನ್ನ ಯಜ್ಞದ ಕುರಿಯಾದ ತರ ಅಭಿಷೇಕದ ಬಲಿ. ಹೌದು, ಅಬ್ರಾಮ್ ಇಸಾಕನಿಗೆ ಆಶೀರ್ವಾದ ಮಾಡಿದಿ. ಸಾರಳಿಗೆ ಸ್ವಾಮಿ 90ನೇ ವರ್ಷದಲ್ಲಿ ಮಗುವನ್ನು ಕೊಟ್ಟಿದ್ದ ದೇವರೇನಾಗಿದೆ ಕರ್ತನೆ. ರಬ್ಬೆಕಳಿಗೆ ಮದುವೆ ಆಗಿ 20 ವರ್ಷ ಆದ್ರೂ ಮಕ್ಕಳಾಗದಿರುವಾಗ ಸ್ವಾಮಿ, ಆ ಮಗಳ ಪ್ರಾರ್ಥನೆ ಕೇಳಿ ರೆಬ್ಬೆಕಗೆ ಮಗುವನ್ನು ಕೊಟ್ಟಿದ್ದ ದೇವರಾಗಿದೆ ಕರ್ತನೆ. ಹೌದು ಸ್ವಾಮಿ, ಇವತ್ತಿನ ಸಮಯದ ಅನೇಕ ಜನರಿಗೆ ಮಕ್ಕಳಿಲ್ಲದೆ ಇರುವಾಗ ಕರ್ತನೆ, ನಿನ್ನ ಹೆಸರು ಪ್ರಾರ್ಥಿಸುವಾಗ ಕರ್ತನೆ, ಅನೇಕರಿಗೆ ಆ ಸೌಭಾಗ್ಯ ಕೊಟ್ಟಿದ್ದ ದೇವರಾಗಿದೆ ಕರ್ತನೆ. ವಿಶೇಷವಾಗಿ ನಿನ್ನ ಮಗಳಿಗೆ ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಮಗಳ ಗರ್ಭವನ್ನು ಮುಟ್ಟು ಸ್ವಾಮಿ. ನಿನ್ನ ಮಗಳ ಗರ್ಭವನ್ನು ಮುಟ್ಟಬೇಕನ್ನ ಪ್ರಾರ್ಥಿಸ್ತಾರೆ ಸ್ವಾಮಿ. ನಿನ್ನ ಮಗಳ ಗರ್ಭದಲ್ಲಿರುವಂಥ ಎಲ್ಲ ಆ ಸಮಸ್ಯೆ ಕುಂದು ಕೊರತೆ ತೆಗೆದಾಕು ಕರ್ತನೆ. ಯಾಕಂದ್ರೆ ವೈದ್ಯರಿಗಿಂತ ವೈದ್ಯನು ಘನವೇದನಾಗಿದೆ ಕರ್ತನೆ. ತಾಯಿ ಗರ್ಭದಲ್ಲಿ ರೂಪಿಸಿ ಲೋಕಕ್ಕೆ ತಂದಂಥ ಜಗದ ರಕ್ಷಕ ನೀನೇ ಎಂಬುದಾಗಿ ನಾವು ನಂಬುತ್ತೇವೆ ಸ್ವಾಮಿ. ನಿನ್ನ ಮಗಳು ಕೂಡ ನಂಬಲಿ, ರಕ್ಷಣೆ ಹೊಂದಲಿ ಕರ್ತನೆ. ಕುಟುಂಬ ರಕ್ಷಣೆ ಹೊಂದಲಿ ಕರ್ತನೆ. ನಿನ್ನ ಮಗಳ ಜೀವಿಸುವಂತೆ ಅದ್ಭುತ ಮಾಡು ಕರ್ತನೆ. ಹಾಲೆಲ್ಲೂ ಯಾವುದು ಸ್ವಾಮಿ. ಯೋಹನ 16:20 ನಿನ್ನ ವಾಕ್ಯ ಹೇಳುತ್ತದೆ, ನಿನ್ನ ದುಃಖ ಹೋಗಿ ಆನಂದವಾಗುವುದೆಂಬುದಾಗಿ ಹೇಳಿದಿ. ನಿನ್ನ ಮಗಳು ಯಾವ ವಿಷಯದಲ್ಲಿ ಕರ್ತನೆ ಕೊರತೆ ಕುಂದು ಚಿಂತೆ ಆ ಒಂದು ವೇದನೆ ನೋವಿದೆ ಸ್ವಾಮಿ, ಅದೆಲ್ಲ ನೀ ತೆಗೆದಾಗಬೇಕನ್ನ ಪ್ರಾರ್ಥಿಸ್ತೇನೆ. ನಿನ್ನ ಮಗಳಿಗೆ ಸಂತೋಷವಾಗಲಿ ಕರ್ತನೆ. ನಿನ್ನ ಮಗನಗಳಿಗೆ ಮನಃಶಾಂತಿ ಆಗಲಿ ಅಂತ ಪ್ರಾರ್ಥಿಸ್ತೇನೆ. ಈಗಲೇ ನಿನ್ನ ಮಗಳನ್ನು ಮುಟ್ಟು ಕರ್ತನೆ. ಎಲ್ಲ ಕೆಲಸದಲ್ಲಿ ಇವ್ರಿಗೆ ಜಯ ಸಿಗಲಿ ಕರ್ತನೆ. ಯಾಕಂದ್ರೆ ನೀನು ಜಯ ಕೊಡುವ ದೇವರಾಗಿದೆ. ಎಲ್ಲ ಇವರು ಮಾಡುವಂಥ ಯಜಮಾನ ಮಾಡುವಂಥ ವ್ಯವಹಾರಗಳು ಬಿಸ್ನೆಸ್ಗಳಲ್ಲಿ ಉನ್ನತ ಬರ್ಕತ್ ಕೊಟ್ಟು ಅಭಿವೃದ್ಧಿ ಮಾಡಿ ನಡೆಸಬೇಕಂತ ಪ್ರಾರ್ಥಿಸ್ತೇನೆ. ಫಿಲಿಪಿಯರ್ 4:9 ಕರ್ತನೆ, ನಿನ್ನ ಪ್ರಭಾವದ ಐಶ್ವರ್ಯದ ತಕ್ಕಾಗಿ ನಿನ್ನ ಮಗಳ ಅಗತ್ಯಗಳೆಲ್ಲ ಪೂರೈಸಬೇಕಂತ ಪ್ರಾರ್ಥಿಸ್ತೇನೆ ಸ್ವಾಮಿ. ನಿನ್ನ ಮಗಳಿಗೆ ಸೌಖ್ಯ ಆರೋಗ್ಯ ಬಲ ಕೊಟ್ಟು ನಡೆಸಬೇಕಂತ ಪ್ರಾರ್ಥಿಸ್ತೇನೆ. ಮಹಿಮೆ ನಿನಗೆ ಸಲ್ಲಿಸ್ತೇನೆ, ಮಾನ ಮಹಿಮೆ ಸಲ್ಲಿಸ್ತೇನೆ ಪ್ರಭು. ಪ್ರಾರ್ಥನೆ ಕೇಳಿದಿ, ನಿನ್ನ ಮಗಳ ಗರ್ಭವನ್ನು ಮುಟ್ಟಿದ್ದಿ, ಸಂತಾನ ಕೊಡುತ್ತೆ ಅಂತ ಹೇಳಿ ನಂಬುತ್ತೆ ಪ್ರಭು. ಇವರ ಯಜಮಾನರೆಲ್ಲ ವ್ಯವಹಾರದಲ್ಲಿ ನಿನ್ನ ಮಗಳ ಕುಟುಂಬದಲ್ಲಿ ಕೂಡ ಶಾಂತಿ ಸಮಾಧಾನ ಕೊಟ್ಟು ಇವ್ರ ಕೈಯಾಗ ಎಲ್ಲಕ್ಕೆ ಜಯ ಕೊಟ್ಟು ನೀ ಮಾತ್ರ ಮಹಿಮೆ ಅಂದ್ಕೋತೆ ಅಂತ ಹೇಳಿ ನಂಬಿ ನೀವು ಸ್ತೋತ್ರ ಹೇಳುತ್ತಾ ಈ ಎಲ್ಲ ಪ್ರಾರ್ಥನೆ ಯೇಸು ಕ್ರಿಸ್ತನೇ ನಿಮ್ಮ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಯ ತಂದೆ. ಆಮೇನ್, ಆಮೇನ್.